ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ಮಿಥುನ ರಾಶಿ. ಮಿಥುನ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರ್ತಾ ಹೋಗುತ್ತೆ, ಹೆಚ್ಚಿನ ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಹೊಸ ಹೊಸ ಯೋಜನೆಗಳಿಗೆ ನಿಮ್ಮ ಮುಖಾಂತರ ಎಲ್ಲ ರೀತಿ ಮೇಲಧಿಕಾರಿಗಳು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಇದರಿಂದ ನಿಮಗೆ ಸ್ಥಾನಮಾನ ವೃದ್ಧಿ ಆಗ್ತಾ ಹೋಗುತ್ತೆ, ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ನೀವು ಕೆಲಸವನ್ನು ಒತ್ತಡದಿಂದ ಏನು ತಗೊತೀರಿ ಅದರಿಂದ ಸ್ವಲ್ಪ ಮೇಲಧಿಕಾರಿಗಳ ಜೊತೆಗೆ ಸ್ವಲ್ಪ ತಾಳ್ಮೆಯೇ ಮುಖ್ಯ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಎಲ್ಲ ರೀತಿ ಪ್ರಶಂಸೆಯನ್ನು ನೀವು ತಗೊಂಡ್ರೆ ಎಲ್ಲ ರೀತಿ ಅನುಕೂಲ ಆಗುತ್ತಾ ಹೋಗುತ್ತೆ. ಮತ್ತು ಏನು ಕೆಲಸ ಬದಲಾಯಿಸ್ಬೇಕಂತ ಇರ್ತೀರಾ, ಇಷ್ಟು ದಿನ ಕೆಲಸ ಬದಲಾವಣೆ ಮಾಡಬೇಕು ಬೇಡವ ಅಂತ ಏನು ಮನಸ್ಥಿತಿಯಲ್ಲಿ ಇರ್ತೀರಾ, ಈ ತಿಂಗಳಲ್ಲಿ ನೀವು ಕೆಲಸ ಬದಲಾವಣೆ ಮಾಡಿದ್ರೆ ನಿಮಗೆ ಮುಂದೆ ಒಳ್ಳೆಯ ಜೀವನ ನಡೀತಾ ಹೋಗುತ್ತೆ, ಎಲ್ಲ ರೀತಿ ಸುವರ್ಣ ಅವಕಾಶ ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಹೋಗಬೇಕಂದ್ರೆ ಸ್ವಲ್ಪ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಅದನ್ನು ಯೋಚನೆಯನ್ನು ಮಾಡಿ ಮುಂದಕ್ಕೆ ಹೋದಷ್ಟು ನಿಮಗೆ ಅನುಕೂಲ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗ್ತಾ ಹೋಗುತ್ತೆ, ಎಲ್ಲ ಕಡೆಯಿಂದನೂ ನಿಮಗೆ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ನೀವೇನೇ ಒಂದು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ 50 ರೂಪಾಯಿ ಲಾಭ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಹೊಸ ಹೊಸ ಒಪ್ಪಂದಗಳಾಗಿರ್ಬೋದು, ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂಗಳಾಗಿರ್ಬೋದು, ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಧನ ಪ್ರಾಪ್ತಿಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಓದಿನ ಕಡೆ ಶಿಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ಓದುವ ಹವ್ಯಾಸಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿಬೇಕಂತ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಳ್ಳೆಯ ಫಲಿತಾಂಶ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ. ಮತ್ತು ಎಲ್ಲ ಕಡೆಯಿಂದಲೂ ಇವರಿಗೆ ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇದರಿಂದ ನಿಮಗೆ ಆರೋಗ್ಯದ ಮೇಲೆ ಪ್ರಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆರೋಗ್ಯದ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಒಂದು ಡಿಪ್ರೆಷನ್ ಆಗಿರ್ಬೋದು, ಏನೇ ಒಂದು ಚಿಂತೆಯಿಂದ ನೀವು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊತೋದಾಗಿರ್ಬೋದು, ಇದರಿಂದ ನಿಮಗೆ ರಕ್ತದೊತ್ತಡ ಸಮಸ್ಯೆಗಳು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ನೀವು ಏನೇ ಒಂದು ಚಿಂತನೆ ಇದ್ದರೂ ಸಹಿತ ಅದನ್ನು ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಎಲ್ಲವನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ತಗೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ ಉತ್ತಮ ಆದಾಯವನ್ನು ನೋಡ್ತಾ ಹೋಗ್ಬೋದು. ಇವರು ಬೆಳೆದಿರುವಂಥ ಬೆಳೆಗೆ ಉತ್ತಮ ಆದಾಯ ಆಗಿರ್ಬೋದು, ಉತ್ತಮ ಇಳುವರಿ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಒಳ್ಳೆಯದಾಗುವ ಸಾಧ್ಯತೆಗಳು ರೈತರಿಗೆ ಇದೆ ಈ ತಿಂಗಳಲ್ಲಿ. ಮತ್ತು ಭೂಮಿ ಖರೀದಿ ಮಾಡುವಂಥ ಸಾಧ್ಯತೆಗಳು ಆಗಿರ್ಬೋದು, ಭೂಮಿ ಅಭಿವೃದ್ಧಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ನೀವು ಏನೇ ಒಂದು ಮಾಡಬೇಕಂದ್ರೂ ಸಹಿತ ಸ್ವಲ್ಪ ಪರಿಶ್ರಮದ ಅಗತ್ಯ ಭಾಳ ಮುಖ್ಯ. ಸ್ವಲ್ಪ ನೀವೇನೇ ಒಂದು ಕಠಿಣ ಪರಿಶ್ರಮ ಪಟ್ಟರೂ ಸಹಿತ ಇದರಿಂದ ನಿಮಗೆ ಉತ್ತಮ ಲಾಭ, ಉತ್ತಮ ಬೆಳೆ, ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ. ಆದಷ್ಟು ಅದರ ಕಡೆ ಗಮನ ಹರಿಸ್ತಾ ಹೋಗಿ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಪ್ರೇಮಿಗಳ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಪರಸ್ಪರ ಹೊಂದಾಣಿಕೆ ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಬಹಳನೇ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತೀರಾ, ಜಾಸ್ತಿ ಹೊತ್ತು ಕಾಲ ಕಳೀತಾ ಹೋಗ್ತೀರಾ. ಇದರಿಂದ ಭಿನ್ನಾಭಿಪ್ರಾಯಗಳು ದೂರ ಆಗ್ತಾ ಹೋಗುತ್ತೆ. ಏನೇ ಒಂದು ಮಾಡಿದ್ರೂ ಸಹಿತ ಇಬ್ಬರ ಮಧ್ಯೆ ಹೊಂದಾಣಿಕೆ ಜಾಸ್ತಿ ಇರುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಇವರಿಗೆ, ಮಿಥುನ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಒಳ್ಳೆಯ ಸಂಬಂಧ ಆಗಿರ್ಬೋದು, ಒಳ್ಳೆಯ ಗುರು ಹಿರಿಯರ ಸಮ್ಮುಖದಿಂದ ಆಗಿರ್ಬೋದು, ಯಾವುದೋ ಒಂದು ಕಡೆಯಿಂದ ಆದರೂ ಸಹಿತ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಮತ್ತು ದಾಂಪತ್ಯದಲ್ಲಿ ನೋಡ್ತಾ ಹೋದರೆ ಒಳ್ಳೆಯ ಸುಖಮಯ ಇರ್ತಾ ಹೋಗುತ್ತೆ, ಸಂತೋಷದ ವಾತಾವರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಮನೆಯ ಕುಟುಂಬ ಸದಸ್ಯರುಗಳು ಕೂಡ ಆರಾಮಾಗಿ ನೆಮ್ಮದಿಯಾಗಿ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಉಳಿತಾಯ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾಕೆಂದರೆ ಧನ ಪ್ರಾಪ್ತಿನೂ ಕೂಡ ಆಗ್ತಾ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳನ್ನು ನೀವು ಬಿಟ್ಟು ಉಳಿತಾಯದ ಕಡೆ ಗಮನ ಹರಿಸಿದಷ್ಟು ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು
ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಒಳ್ಳೆ ಸಮಯ ಅಂತ ಹೇಳ್ಬೋದು. ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಆಗಿರ್ಬೋದು, ಏನೇ ಒಂದು ಮಾಡೋಕ್ಕೆ ಹೋದ್ರೂ ಸಹಿತನೂ ಎಲ್ಲ ರೀತಿ ಉತ್ತಮ ಲಾಭ ತರುತ್ತಾ ಹೋಗುತ್ತೆ. ಆದಷ್ಟು ಇದೇನು ಶೇರ್ ಮಾರ್ಕೆಟ್ ಅಂತ ಇರ್ತೀರಾ, ಯಾರು ಅದಕ್ಕೆ ಅನುಭವಸ್ಥರು ಇರ್ತಾರೆ ಅವರ ಸಮ್ಮುಖದಿಂದ, ಅವರ ಮಾರ್ಗದರ್ಶನದಿಂದ ನೀವು ಮುಂದಕ್ಕೆ ಹೋದರೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಹೊಸ ಆದಾಯದ ಮೂಲಗಳು ಕೂಡ ನಿಮಗೆ ಕೂಡಿ ಬರ್ತಾ ಹೋಗುತ್ತೆ. ಏನೇ ಒಂದು ಬಿಸ್ನೆಸ್ ಮಾಡಿದ್ರು ಸಹಿತನೂ ಅದರಿಂದ ನಿಮಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದೆಲ್ಲ ಬಿಟ್ಟು ಏನೇ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಅವನ ದರ್ಶನವನ್ನು ಪಡೆಯೋದ್ರಿಂದ ಎಲ್ಲ ವಿಘ್ನಗಳು ದೂರ ಆಗ್ತಾ ಬರುತ್ತೆ. ಮತ್ತು ಇದರ ಜೊತೆಗೆ ನಿಮ್ಮಲ್ಲಿ ಸಮಸ್ಯೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಒಣಬಾಧೆಗಳಾಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳು ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.